ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಮಮತಾ ಪೂಜಾರಿ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಆಲಮಟ್ಟಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತದೆ ನೋಡಿ ಅಂತ ಭಾಳ ಸ್ಪಷ್ಟವಾಗಿ ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಪಾರ್ಲರ್ ಶಾಪ್ನಲ್ಲಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಗಂಡನ ವಿಚಾರಕ್ಕೆ ಬಂದರೆ 2 ತಿಂಗಳಿಗೆ ಒಮ್ಮೆ ಬರುತ್ತಾನೆ, ಸುಖವನ್ನು ಕೊಡದೆ ಹಾಗೆ ಹೋಗುತ್ತಾನೆ ವಾಪಸ್ಸು ಅಂತ ಬೇಸರದಿಂದ ಗಂಡನ ಬಗ್ಗೆ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ವಯಸ್ಸು ನೋಡೋದಾದರೆ 34 ವರ್ಷ ಕಳೆದರೂ ಪ್ರಾಯಕ್ಕೆ ಇನ್ನೂ ಏನೂ ನನ್ನಲ್ಲಿ ಕಡಿಮೆಯಾಗಿಲ್ಲ ನೋಡಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಇದರ ಜೊತೆಗೆ ಗಂಡ ಹೀಗೆ ಆಡುತ್ತಿರುತ್ತಾನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಮ್ಮ ಯಜಮಾನರು ಬೇರೆ ಊರಿಗೆ ದುಡಿಯೋಕೆ ಹೋಗುತ್ತಾರೆ, ಮನೆಗೆ ಮಾತ್ರ 2 ತಿಂಗಳಿಗೆ ಒಮ್ಮೆ ಅಷ್ಟೇ ಬರುತ್ತಾರೆ. ಆದರೆ ನನಗೋಸ್ಕರ ಅಲ್ಲ, ಮಕ್ಕಳಿಗಾಗಿ ಅಷ್ಟೇ ಬರುತ್ತಾರೆ ಅವರು ಅಂತ ಹೇಳಿಕೊಂಡಿದ್ದಾರೆ. ನಾನು ಅವರು ಬಂದ ಮೇಲೆ ಅವರ ಜೊತೆಗೆ ಹೀಗೆಯೇ ಕಾಲವನ್ನು ಕಳೆಯಬೇಕು ಮತ್ತು ನೆಮ್ಮದಿಯ ಸುಖವು ಅನುಭವಿಸಬೇಕು ಅನ್ನೋದು ತುಂಬಾ ಇರುತ್ತದೆ. ಗಂಡ ಯಾವುದಕ್ಕೂ ಅವಕಾಶ ಕೊಡೋಕ್ಕೆ ಹೋಗಲ್ಲ, ಅವನ ಪಾಡಿಗೆ ಅವನು ಆಯಿತು ಅಂತ ಹೇಳಿ 2-3 ದಿನ ಇದ್ದು ಹೋಗುತ್ತಾನೆ ಮತ್ತು ವಾಪಸ್ಸು ಅವನ ಕೆಲಸಕ್ಕೆ ಅಂತ ಬೇಸರದಿಂದ ಹೇಳಿಕೊಂಡಿದ್ದಾರೆ. ಇಷ್ಟು ಗಂಡ ಹೀಗೆ ಆಡುತ್ತಿರುತ್ತಾನೆ ನೋಡಿ ನನ್ನ ಬಳಿ ಅಂತ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ನನಗೆ ಬೇಕಾಗಿರೋ ವರನ ಲಕ್ಷಣಗಳು ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಹತ್ತಿರಕ್ಕೆ ಬರುವಂಥ ವ್ಯಕ್ತಿಯ ಜಾತಿ ಯಾವುದೇ ಆಗಿರಲಿ ನನಗೆ ಮ್ಯಾಟ್ರೇ ಆಗಲ್ಲ. ಎಲ್ಲರ ಹತ್ತಿರಕ್ಕೆ ಒಂದೇ ಕೂಟವಿರುತ್ತದೆ, ಕಲರ್ ಮಾತ್ರ ಬೇರೆ ಬೇರೆ ಆಗಿರುತ್ತದೆ. ಅದು ಒಂದೇ ಎಲ್ಲರಲ್ಲೂ ಚೇಂಜಸ್ ಇರೋದು ಅಂತ ಹೇಳಿಕೊಂಡಿರೋದು. ಮುಖದ ಮೇಲೆ ಮೀಸೆ ದಪ್ಪವಾಗಿ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಕೆಳಗಡೆ ಕೂದಲು ಜಾಸ್ತಿ ಕಪ್ಪಾಗಿರಬೇಕು ಅಂತ ಹೇಳಿಕೊಂಡಿದ್ದಾರೆ. ಆ ಜಾಗದಲ್ಲಿ ಕಪ್ಪು ಪ್ರದೇಶ ಅಂದರೆ ನನಗೆ ತುಂಬ ಅಚ್ಚುಮೆಚ್ಚಿನ ಜಾಗ ಆಗಿರುತ್ತದೆ. ಸುಖವು ತುಂಬಿದ ತುಳುಕುವ ರೀತಿಯಲ್ಲಿ ನೀವು ದಿನವಿಡೀ ಕೊಡುತ್ತಾ ಇರಬೇಕು ನನಗೆ, ಅಂದಲ್ಲಿ ನಮ್ಮ ಇಬ್ಬರ ಸಂಬಂಧ ಗಟ್ಟಿಯಾಗಿರುತ್ತದೆ, ಇಲ್ಲ ಅಂದರೆ ಮುರಿದು ಬೀಳುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಬೇಕಾಗಿರೋ ವರನ ಲಕ್ಷಣಗಳು ಹೀಗೆ ಇರಬೇಕು ನೋಡಿ ಅನ್ನೋದರ ಬಗ್ಗೆ ಹೇಳಿಕೊಂಡಿರೋದು. ಇವರ ಜೊತೆಗೆ ನೀವು ಕೊನೆಯವರೆಗೂ ಸಂಬಂಧ ಬೆಳೆಸಿದರೆ ಟೊಯೋಟಾ ಗ್ಲಾಂಜಾ ಕಾರ್ ಕೊಡಿಸುವುದಕ್ಕಾಗಿ ಇವರು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಅದನ್ನು ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 1197cc ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಪವರ್ ನೋಡೋದಾದರೆ 76.43 to 88.5 bhp ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಟಾರ್ಕ್ ನೋಡೋದಾದರೆ 113 Nm ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಟ್ರಾನ್ಸ್ಮಿಷನ್ ನೋಡೋದಾದರೆ ಮ್ಯಾನ್ಯುವಲ್ ಆಟೋಮೆಟಿಕ್ ಎರಡೂ ಕೂಡ ಇದೆ ಈ ಗಾಡಿಯಲ್ಲಿ ಅಂತ ಹೇಳಿರೋದು. ಹಾಗೆ ಮೈಲೇಜ್ ನೋಡೋದಾದರೆ 22.35 to 22.94 km/L ಕೊಡುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇನ್ನು ಫ್ಯೂಲ್ ನೋಡೋದಾದರೆ ಪೆಟ್ರೋಲ್ ಮತ್ತು CNG ಎರಡರಿಂದ ಗಾಡಿ ನಡೆಯುತ್ತದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 6.86 to 10 lakh ಆನ್ ರೋಡ್ ಸಿಗುತ್ತದೆ ನೋಡಿ ಈ ಗಾಡಿ ಅಂತ ಹೇಳಿಕೊಂಡಿರೋದು. ಈ ಗಾಡಿ ಸೇಫ್ಟಿ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್ಸ್ ನೋಡಿ, ಫ್ರಂಟು ಸೈಡ್ಸು ಎಲ್ಲ ಇದೆ. ಗಾಡಿಯಲ್ಲಿ ಕುಳಿತುಕೊಂಡ್ರೆ ಯಾವುದೇ ನಿಮಗೆ ದುರ್ಘಟನೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಫ್ರಂಟ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಗಾಡಿಯೊಳಗೆ ಈ ರೀತಿ ಸಿಟ್ಟಿಂಗ್ ಮಾಡಿಕೊಂಡು ಡ್ರೈವ್ ಮಾಡಬಹುದು. ನೀವು ಈ ಗಾಡಿಯನ್ನು ಪಡೆದುಕೊಳ್ಳಬೇಕಂದ್ರೆ ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತದೆ.